ಕನ್ನಡ ವಾಹಿನಿಗೆ ಸ್ವಾಗತ. ಬೈಲಹೊಂಗಲ ನಗರದ ಬಸವೇಶ್ವರ ಆಶ್ರಯ ಕಾಲೋನಿ ದೇವಲಾಪುರ ರಸ್ತೆಯ ಹತ್ತಿರ ಸಂಸ್ಕೃತಿ ಫೌಂಡೇಶನ್ ಅವರ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಪ್ರಾರಂಭವಾಗಿದೆ. ಶಿವಾನಂದ ಕೋಲಾಕರ, ರಾಜು ಬೋಳಣ್ಣವರ್ ಹಾಗೂ ಮಲ್ಲಿಕಾರ್ಜುನ ಬಾಜಿ, ಆನಂದ ಪಾಟೀಲ್, ಯಲ್ಲಪ್ಪ ತಿಮ್ಮಾಪುರ್, ಅಭಿಷೇಕ್ ಬಡಂಕರ್ ಇನ್ನು ಅನೇಕ ಸ್ನೇಹಿತರು ಸೇರಿಕೊಂಡು ಚಿಕ್ಕ ವಯಸ್ಸಿನಿಂದ ಇವರು ಸಮಾಜದಲ್ಲಿ ಇರುವ ನಿರ್ಗತಿಕ ಜನರನ್ನು ನೋಡಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮತ್ತು ಸೇವೆ ಮಾಡಬೇಕೆಂದು ಕನಸನ್ನು ಹೊತ್ತಿಕೊಂಡು ನಿರಂತರ 18 ವರ್ಷಗಳ ಕಾಲ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ನಿರಂತರವಾಗಿ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಅಂತ ಅವರು ಕಂಡಂತಹ ಕನಸನ್ನ ಇಂದು ನನಸಾಗಿಸಲು ಸಂಸ್ಕೃತಿ ಫೌಂಡೇಶನ್ ಈ ಸಂಸ್ಥೆ ಮುಖಾಂತರ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮವನ್ನು ಬೈಲಹೊಂಗಲ ನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಿರಾಶ್ರಿತ ಅನಾಥ ಮಕ್ಕಳ ಮತ್ತು ವೃದ್ಧ ಜನರಿಗೆ ನೆಮ್ಮದಿ ಬದುಕನ್ನ ಕಟ್ಟಿಕೊಡಲು ಒಂದು ಸಣ್ಣ ಅಳಿಲು ಸೇವೆಯನ್ನ ತಮ್ಮನ್ನ ತಾವು ಸಮಾಜ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ. ಇಂದು ಮಹೇಶ್ ರುದ್ರಗೌಡರು ಪಾಟೀಲ್ ಇವರ 14ನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಮತ್ತು ಅವರ ತಾಯಿಯ ಪುಣ್ಯತಿಥಿ ನೆನಪಿಗೋಸ್ಕರ ಇಂದು ಅನಾಥಾಶ್ರಮ ಮಕ್ಕಳಿಗೆ, ವೃದ್ಧರಿಗೆ ಉಚಿತ ದಾಸೋಹ ಮತ್ತು ಉಚಿತ ಬಟ್ಟೆ ನೀಡಿದ್ದಾರೆ ಮತ್ತು ತಮ್ಮ ಕುಟುಂಬ ಸಮೇತರಾಗಿ ಅನಾಥ ಮತ್ತು ವೃದ್ಧರ ಜೊತೆಗೆ ಒಂದು ದಿನದ ಸಮಯವನ್ನ ಕಳೆದು ತಮ್ಮ ಜೀವನದ ಸಂತೋಷ ಮತ್ತು ಕಷ್ಟವನ್ನ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ಇರುವ ಶಿವಾನಂದ ಕೋಲಾಕರ್, ಮಲ್ಲಿಕಾರ್ಜುನ್ ಬಾಜಿ, ಆನಂದ್ ಪಾಟೀಲ್, ಸಂಸ್ಕೃತಿ ಫೌಂಡೇಶನ್ ಅವರ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಎಲ್ಲರಿಗೂ ಸನ್ಮಾನ ಮಾಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.